ಆದಿಕವಿ ಪಂಪ ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪನಾವಗಂ ಎಂಬ ನಾಗರಾಜ ಕವಿಯ ಮಾತು ಪಂಪನ ಸಾರ್ವಭೌಮತ್ವವನ್ನು ಮತ್ತು ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಪಂಪ ಕನ್ನಡದ ಮಹಾಕವಿ. ಈಗಿನ ಮಟ್ಟಿಗೆ ಅವನು ಆದಿಕವಿಯೂ ಹೌದು. ಇವನಂಥ ಮಹಾಕವಿ ಹುಟ್ಟಿ ಬರಬೇಕಾದರೆ ಹಿಂದೆ ಸಾಹಿತ್ಯ ಕ್ಷೇತ್ರ ಹದವಾಗಿರಬೇಕು. ಇದಕ್ಕೆ ಸಾಕ್ಷಿಯಾಗಿ ನಮಗೆ ಗುಣವರ್ಮ, ಲೋಕಪಾಲ, ಚಂದ್ರ ಮುಂತಾದ ಕವಿಗಳ ಹೆಸರುಗಳು ಲಬ್ಧವಾಗಿವೆ. ಕನ್ನಡದ ದೌರ್ಭಾಗ್ಯದಿಂದ ಅವರ ಕೃತಿಗಳ ಯಾವುವು ಸಿಕ್ಕಿಲ್ಲದೆ ಇರುವುದರಿಂದ ಪಂಪನನ್ನೇ ಆದಿಕವಿ ಎನ್ನಲು ಅಡ್ಡಿಯಿಲ್ಲ. ಈ ಕವಿ ತನ್ನ ವಂಶ, ಗುರು, ಕೃತಿ ರಚನಾಕಾಲಗಳ ಬಗೆಗೆ ಖಚಿತವಾದ ತಿಳುವಳಿಕೆಯನ್ನು ಕೊಡುತ್ತಾನೆ. ಆದ್ದರಿಂದ ಇವನ ಚರಿತ್ರೆ ನಮಗೆ ದೊರೆತಂತಾಗಿದೆ. ಪಂಪನ ತಮ್ಮ ಜಿನವಲ್ಲಭ ಕೆತ್ತಿಸಿದ ಗಂಗಾಧರಂ ಶಾಸನದಿಂದ ಇವನ ತಂದೆ ಭೀಮಪ್ಪಯ್ಯ, ತಾಯಿ ಒಬ್ಬನೆಬ್ಬಡೆಯರು ಎಂದು ತಿಳಿದು ಬರುತ್ತದೆ. ಜಯನಂದಿ ಮತ್ತು ದೇವೇಂದ್ರ ಮುನಿ ಇವರ ಪಂಪನ ಗುರುಗಳು. ದೇವೇಂದ್ರ ಮುನಿಯ ಬಗ್ಗೆ ಪಂಪನಿಗೆ ಅತಿಯಾದ ಭಕ್ತಿ ಆದರಗಳು ಇರಬೇಕು ಎಂದು ನಮಗೆ ತಿಳಿದು ಬರುತ್ತದೆ. ಇನ್ನು ಪಂಪನ ಊರು ವೆಂಗಿಮಂಡಲದ ವೆಂಗಿಪೊಳು. ಇತ್ತೀಚಿನ ಶಾಸನ ನೋಡಿದಾಗ ಪಂಪನ ತಾಯಿಯ ತವರು ಅಣ್ಣಿಗೇರಿ ಎಂದು ತಿಳಿದು ಬರುತ್ತದೆ. ಪಂಪನ ಪೂರ್ವಜರು ವೆಂಗಿಮಂಡಲವನ್ನು ತೊರೆದು ಪುಲಿಗೆರೆಗೆ ಬಂದಿರಬೇಕು. ಜೈನ ಧರ್ಮದ ಕೇಂದ್ರ ಆಗಿದ್ದರಿಂದ ಪ್ರಭಾವಿತರಾಗಿ ಜೈನ ಧರ್ಮವನ್ನು ಸ್ವೀಕರಿಸಿದ್ದಾಗಿ ತಿಳಿದು ಬರುತ್ತದೆ. ಇನ್ನು ಪಂಪ ಬಾಲ್ಯದಲ್ಲಿ ಬನವಾಸಿ, ಅಣ್ಣಿಗೇರಿಯ ಸುತ್ತಮುತ್ತ ಸುತ್ತಾಡಿ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿದಿದ್ದಾನೆ ಮತ್ತು ತನ್ನ ಕಾವ್ಯಗಳಲ್ಲಿ ಅದನ್ನು ಪ್ರತಿಬಿಂಬಿಸಿದ್ದಾನೆ. ಅಲ್ಲದೆ ಪುಲಿಗೆರೆಯ ಸುತ್ತಮುತ್ತಲಿನ ತಿರುಳುಗಳನ್ನು ತನ್ನ ಕಾವ್ಯದಲ್ಲಿ ಅವನು ಬಳಸಿದ್ದಾಗಿ ತಿಳಿದು ಬರುತ್ತೆ. ಪಂಪ 2 ಕಾವ್ಯಗಳನ್ನು ರಚನೆ ಮಾಡ್ತಾನೆ. ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಆದಿಪುರಾಣದ ವಿಶ್ಲೇಷಣೆ ನಾವು ಈಗ ಮಾಡಿದರೆ ಧರ್ಮ, ಕಾವ್ಯಧರ್ಮ ಇವೆರಡನ್ನು ಇಲ್ಲಿ ಕಾಣಬಹುದು. ಕಾವ್ಯದಲ್ಲಿ ಧರ್ಮ ಬಂದರೆ ಅಡ್ಡಿ ಇಲ್ಲ. ಆದರೆ ಧರ್ಮೋಪದೇಶಕ್ಕಾಗಿಯೇ ಕಾವ್ಯ ಹುಟ್ಟಿದಾಗ ಅದು ಕಾವ್ಯ ಎಂದು ಕಾಣುವುದಿಲ್ಲ. ಪಂಪ ಮಹಾಕವಿಯ ಈ ಮಾತು ಧಾರ್ಮಿಕ ಕಾವ್ಯವಾದ್ದರಿಂದ ನಮಗೆ ಕವಿಯ ಸ್ವಾತಂತ್ರ್ಯಕ್ಕೆ ಕಡಿವಾಣ ಬಿದ್ದಂತಿದೆ. ಆದಿಪುರಾಣಕ್ಕೆ ಜಿನಶೇಖರಾಚಾರ್ಯರ 10 ಸಹಸ್ರ ಪದ್ಯಗಳ ಪೂರ್ವಪುರಾಣ ಒಂದು ಮೂಲ ಆಕರ ಆಗಿದೆ. ಅಲ್ಲಿನ ಜೈನ ಧರ್ಮದ ಚರ್ಚೆಯನ್ನು ಬಿಟ್ಟುಕೊಟ್ಟು ಕೇವಲ 16 ಆಶ್ವಾಸಗಳಲ್ಲಿ ಕಾವ್ಯವನ್ನು ಇಲ್ಲಿ ಅಡಗಿಸಿದ್ದಾನೆ. ಇಷ್ಟಾದರೂ ಇಲ್ಲಿರುವುದೆಲ್ಲ ಒಳ್ಳೆ ಕಾವ್ಯಮಯವೇನ ಆಗಿರುವುದಿಲ್ಲ. ಅವನ ನಿಜವಾದ ಕಾವ್ಯದ ಶ್ರೀಮಂತಿಕೆಯನ್ನು ನಾವು ನೋಡಬೇಕಾದ್ರೆ ವಿಕ್ರಮಾರ್ಜುನ ವಿಜಯಕ್ಕೆ ನಾವು ಹೋಗಬೇಕಾಗುತ್ತೆ. ಆದಿಪುರಾಣದಲ್ಲಿ ಆದಿತೀರ್ಥಂಕರ ಮತ್ತು ಆದಿಚಕ್ರವರ್ತಿಗಳ ಚರಿತ್ರೆಯನ್ನು ಇಲ್ಲಿ ಬರೆಯಲಾಗಿದೆ. ಇಲ್ಲಿನ ವಸ್ತು 1 ರಿಂದ 16ನೇ ಆಶ್ವಾಸದವರೆಗೆ ಭಾವಾವಳಿ, 7 ರಿಂದ 10ರವರೆಗೆ ಗುರುದೇವನ ಚರಿತ್ರೆ, 11 ರಿಂದ 16ರವರೆಗೆ ಅವನ ಮಕ್ಕಳ ಚರಿತ್ರೆ ಇಲ್ಲಿ ಬರುತ್ತದೆ. ಭವದಿಂದ ಭವಕ್ಕೆ ಹರಿದುಕೊಂಡು ಬಂದ ಶ್ರೀಮತಿ ವಜ್ರಚಂದರ ಪ್ರೇಮವಾಹಿನಿ ಕಾವ್ಯದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಬೇರೆ ಪುರಾಣ ಕವಿಗಳಾಗಿದ್ದರೆ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡುತ್ತಿರಲಿಲ್ಲ. ಆದರೆ ಪಂಪ ಬಾಳಿನಲ್ಲಿ ಸಮರಸ ದೃಷ್ಟಿಯನ್ನು ಉಳ್ಳವನು. ಬಿಡದೆ ಪನಿಸುತ್ತೆ ತೋಳಂ ಸಡಿಲಿಸದ ಪ್ರಾಣಮಲ್ಲಿ ಓರ್ ಪ್ರಾಣಮನಂ ದೊಡೆಗೊಳದೆ ರೂಪರೋಳ್ ಒಡೆಯ ಸಾಯಲ್ ಪಡೆದರ್ ಇನ್ನವೇಂ ಸಹಿಹೊಳವೆ. ಹೀಗೆ ಸಾಯುವಾಗ ಆ ಪ್ರೇಯಸಿಯರು ತೆಕ್ಕೆಯಲ್ಲೇ ಸತ್ತರಂತೆ. ಇನ್ನು ನೀಲಾಂಜನೆಯ ನೃತ್ಯ, ಇಂದ್ರ ನೃತ್ಯಗಳಂತೂ ರಸವತ್ತಾದ ಭಾಗಗಳು. ನೀಲಾಂಜನೆ ರಂಗಕ್ಕೆ ಬಂದದ್ದು ಒಳಪಕ್ಕನೆ ನಿಖಿಲ ಜನಾಂತರ ರಂಗಮಂ ಹೀಗಾಯಿತು. ಅವಳ ನಿಡಿಗೆ, ಭೃಂಗಕುಂತಲ, ಹಾರ
ಇವೇ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರಲು ಆಕೆ ಅದೆಷ್ಟು ನೈಪುಣ್ಯದಿಂದ ಸೂಕ್ಷ್ಮವಾಗಿ ನರ್ತಿಸುತ್ತಿದ್ದಳು ಎಂದು ನಮಗೆ ಅನಿಸದೇ ಇರುವುದಿಲ್ಲ. ಇನ್ನು ಭರತ ಮತ್ತು ಬಾಹುಬಲಿಗಳ ಯುದ್ಧ, ಬಾಹುಬಲಿಯ ತ್ಯಾಗ ಮಾನವೀಯತೆಯ ಮಡುವಿನಂತಿದೆ. ಇಲ್ಲೆಲ್ಲ ರಾಜ್ಯದ ಬಗ್ಗೆ ಕ್ಷಣಿಕ್ಷತೆ, ಅಣ್ಣ ತಮ್ಮಿಂದರ ಮಮತೆ ಇವು ಮನಲಾಗಿ ಹರಿಯುತ್ತವೆ. ಕನ್ನಡದ ಜೈನ ಪುರಾಣಗಳು ಪಂಪನ ಆದಿಪುರಾಣಕ್ಕೆ ಹೆಗಲೆಣ್ಣೆಯಾಗಿ ನಿಲ್ಲುವುದಿಲ್ಲ. ಆದ್ದರಿಂದ ಜೈನ ಪುರಾಣಗಳಲ್ಲಿ ಇದು ಉನ್ನತವಾದುದು. ಒಟ್ಟು ಕನ್ನಡ ಸಾರಸ್ವತ ಲೋಕದಲ್ಲಿ ಒಂದು ಉತ್ತಮವಾದ ಪುರಾಣ ಕಾವ್ಯವಾಗಿದೆ. ಮತ್ತೊಂದು ಮಹಾಕಾವ್ಯ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ. ಪಂಪನ ವಿಕ್ರಮಾರ್ಜುನ ವಿಜಯ ಪಂಪಕವಿಯ ಮಹಾಕಾವ್ಯ. ವ್ಯಾಸ ಮುನೀಂದ್ರರ ಆ ಬೃಹತ್ ಕೃತಿಯನ್ನು ಕವಿ ತನಗೆ ಬೇಕೆನಿಸಿದ್ದಷ್ಟಕ್ಕೆ ಇಲ್ಲಿ ಅಟಕಿಸಿದ್ದಾನೆ. ಅದು ಎಲ್ಲಿಯೂ ಉಣಬರದಂತೆ. ಕತೆ ಪಿರಿದಾದೊಡಂ ಕಥೆಯ ಮೇಗಡಲಿಯದೆ ಸಮಸ್ತ ಭಾರತವನ್ನು ಅಪೂರ್ವವಾಗಿ ಸೆಳೆಪೀಳಿದ ಕವಿಸರಿಲ್ಲ ಎಂದು ಕವಿ ಮೊದಲು ತಿಳಿಸಿದ್ದಾನೆ. ಇದು ಲೌಕಿಕ ಕಾವ್ಯ. ಕವಿ ಧರ್ಮದ ಶುಷ್ಕ ಚರ್ಚೆಯನ್ನು ಬಿಟ್ಟುಕೊಟ್ಟು ಕೇವಲ ಮಾನವೀಯ ಸಂಘರ್ಷಗಳನ್ನು ಹಿತಮಿತವಾಗಿ ಚಿತ್ರಿಸಿದ್ದಾನೆ. ಇಲ್ಲಿ ಒಂದು ಶಬ್ದ ಹೆಚ್ಚಿಲ್ಲ, ಒಂದು ಶಬ್ದ ಕಡಿಮೆ ಇಲ್ಲ, ಅಷ್ಟು ಉಚಿತವಾದ ಪ್ರಯೋಗ ಕಂಡುಬರುತ್ತದೆ. ಪಂಪ ಹಿತಮಿತ ಮೃದು ಭಾಷೆ ಎಂಬುದು ಇದರಿಂದ ತಿಳಿದುಬರುತ್ತದೆ. ಪಂಪ ತನ್ನ ಆಶ್ರಯದಾತರ ಅಜನಾದ ಹರಿಕೇಶರಿಗೆ ಕಾವ್ಯವನ್ನು ತಗೊಳಿಸಿ ಹೇಳಿದ್ದಾನೆ. ಕೇವಲ ತನ್ನ ಆಶ್ರಯದಾತನೆಂಬ ಮನೋಭಾವದಿಂದ ಹೇಳದೆ, ಹತ್ತಿಮೊಬ್ಬೆಯನ್ನು ಕಂಡಾಗ ರನ್ನನ ಮನಸ್ಸು ಹೇಗೆ ಅರಳುತ್ತದೆಯೋ ಹಾಗೆ ಹರಿಕೇಶರನ್ನು ಕಂಡಾಗ ಪಂಪನ ಮನಸ್ಸು ಮುದವಾಗುತ್ತದೆ. ಆದರೆ ಪಂಪನ ಕಾವ್ಯದಲ್ಲಿ ಈ ರಾಜಕೀಯ ಶ್ಲೇಷೆ ಒಮ್ಮೊಮ್ಮೆ ಸಹೃದಯವನ್ನು ಕುಂಠಿತಗೊಳಿಸುತ್ತದೆ. ಮೂರ ಭಾರತದಲ್ಲಿ ಶ್ರೀಕೃಷ್ಣ ಕಾವ್ಯದ ನಾಯಕನಾದರೆ ಇಲ್ಲಿ ಅರ್ಜುನನೇ ನಾಯಕ. ಮೂಲ ವಸ್ತುವನ್ನೇ ಭಂಗಿಸಿ ಮತ್ತೆ ಜೋಡಿಸಿ ಕಾವ್ಯ ರಚನೆ ಮಾಡಬೇಕಾದರೆ ಪಂಪನಂಥ ಮಹಾಕವಿಗೆ ಮಾತ್ರ ಸಾಧ್ಯ. ಉಪಕಥೆಗಳ ಹೆಚ್ಚಳ ಮೂಲಕಥೆಯ ಓಟಕ್ಕೆ ಭಂಗ ತರುತ್ತದೆ ಎಂಬ ಭಾವನೆಯಿಂದ ಕವಿ ಅದೆಷ್ಟೋ ಉಪಕಥೆಗಳನ್ನು ಸವರಿದ್ದಾನೆ. ಲೌಕಿಕ ಕಾವ್ಯವಾದಲ್ಲಿ ಅತಿಯಾದ ಧಾರ್ಮಿಕ ಚರ್ಚೆ ಬೇಕಿಲ್ಲ ಎಂದು ಮನಗಂಡು ಗೀತೆಯನ್ನೇ ಬಿಟ್ಟಿರುವುದು ಅವನ ಔಚಿತ್ಯ ದೃಷ್ಟಿಗೆ ಸಾಕ್ಷಿಯಾಗಿದೆ. ಮೂಲ ಭಾರತದಲ್ಲಿ ದುಷ್ಟ ಚತುಷ್ಟಯರಲ್ಲಿ ಒಬ್ಬನಾದ ಕರ್ಣ ಇಲ್ಲಿ ಮಹಾತ್ಯಾಗಿಯಾಗಿ ಕಾಣುತ್ತಾನೆ. ನೆನೆಯದಿರಣ್ಣ ಭಾರತದೊಳೆಂ ಪೆರರಾರನ್ನು ಒಂದೇ ಚಿತ್ತದೆಂ ನೆನವಡೆ ಕರ್ಣನಂ ನೆನೆಯ ಕರ್ಣನೊಳರ್ ದೊರೆ ಕರ್ಣನ್ನೇರು ಕರ್ಣನ ಕಡುನನ್ನಿ ಕರ್ಣನ ಲವಕಂದ ಕರ್ಣನ ತ್ಯಾಗಮೆಂದು ಕರ್ಣನ ಪೆಡುಮಾತಿನೋಳು ಪುದಿದು ಕರ್ಣ ರಸಾಯನ ಮಲ್ತೆ ಭಾರತಂ ಎಂಬ ಚರಮಗೀತೆಯನ್ನು ಕವಿ ಎದೆ ತುಂಬಿ ಹಾಡಿದ್ದಾನೆ. ತನ್ನ ಕಾವ್ಯದ ನಾಯಕ ಅರ್ಜುನನಾದರೂ ತನ್ನ ಆಶ್ರಯದಾತನಿಗೆ ತೊಗಲ್ಚಿ ಹೇಳಿದ್ದರೂ ಸಹ ಕರ್ಣನ ಬಗ್ಗೆ ತೋರಿದ ಆದರ ಗಮನಿಸಿದಾಗ ಕವಿಯ ಸ್ವತಂತ್ರ ಭಾವನೆಗಳಿಗೆ ಅಡ್ಡಿ ಆಗಿಲ್ಲವೆಂದು ತಿಳಿದುಬರುತ್ತದೆ. ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದ ಮೇಲೆ ಧರ್ಮಜನನ್ನು ಬಿಟ್ಟು ಅರ್ಜುನನಿಗೆ ಪಟ್ಟ ಕಟ್ಟುತ್ತಾನೆ. ವಿಕ್ರಮಾರ್ಜುನ ವಿಜಯವಾದದಿಂದ ಇದನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಸುಭದ್ರೆಯನ್ನ ಪಟ್ಟದರ್ಶಿಯನ್ನಾಗಿ ಮಾಡುವುದು ಅಭಾಸವಾದಂತೆ ಕಾಣುತ್ತದೆ. ಇದರೊಳು ಶ್ವೇತಾತಪತ್ರ ಸ್ಥಗಿತ ದಶ ದಿಶಾ ಮಂಡಲಮಂ ರಾಜಚಕ್ರಂ ಪುದಿತಳು ಕಾಡಿತ್ತು. ಇಂತಹ ಸಿರಿಮುಡಿಯನ್ನು ಬಿಚ್ಚಿ ಇಡೀ ಕುರುಕುಲವನ್ನೇ ಆಪೋಷಣ ತೆಗೆದುಕೊಂಡ ವನವಾಸ ಮತ್ತು ಅಜ್ಞಾತವಾಸಗಳಲ್ಲಿ ಪತಿಗಳ ಐವರೊಡನೆ ಎಣಗಿದ ದ್ರೌಪದಿಗೆ ಪಟ್ಟ ದೊರಕಿದ್ದರೆ ಉಚಿತವಾಗಿತ್ತು ಎಂದು ತೋರುತ್ತದೆ. ಪಂಪ ಭಾರತ ದೇಶಿಗೆ ತವರಾದಂತೆ ಮಾರ್ಗಕ್ಕೆ ಮಾದರಿಯೂ ಹೌದು. ಶಾಂತನು ಸತ್ಯವತೆಯನ್ನು ಕಂಡಾಗ ಕೈ ಹಿಡಿದು ನೀ ಬಾ ಪೋಪಂ ಎಂದನಂತೆ. ಅದಕ್ಕೆ ಆ ಕನ್ಯೆ ನಾಂಚಿ ಬೇಡುವಡೆ ನೀವೇ ಮೈಯ ನಂಬಿಡಿರೆ ಎನ್ನುವುದನ್ನು ಕಂಡಾಗ ಕವಿ ಪಾತ್ರಗಳನ್ನು ಎಷ್ಟು ಖಂಡಿಸಬಲ್ಲನೆಂಬುದು ಸ್ಪಷ್ಟವಾಗುತ್ತದೆ. ತನ್ನಿಕ್ಕಿದ ತತ್ತಿಯಂ ಪಾವು ತಾನೇ ನಡುವಂತಕ್ಕುಂ ಎನ್ನುವ ಭೀಶ್ವರ ಮಾತಿನಲ್ಲಿ
ದೇಸಿ ಸಾರ್ಥಕವಾಗಿದೆ. ಕೇವಲ ಒಂದೊಂದು ದೇಸಿ ಶಬ್ದದಿಂದ ಒಟ್ಟು ಅರ್ಥವನ್ನೇ ಕವಿ ಹುಟ್ಟಿಸುತ್ತಾನೆ. ಗಾದೆಗಳು ಇಲ್ಲಿ ಸ್ವತ್ವಯುತವಾಗಿ ಬಂದಿವೆ. ಒಟ್ಟಿನಲ್ಲಿ ಪಂಪ ಭಾರತ ಮಹಾಕಾವ್ಯ. ಮುಂದಿನ ಅದೆಷ್ಟೋ ಕವಿಗಳು ಇದನ್ನು ಅನುಸರಿಸಿ ಇದನ್ನು ಆಚಾರ್ಯ ಕೃತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಈವರೆಗೆ ಪಂಪನ ಹೆಸರು ಉಳಿದುಕೊಂಡು ಬಂದಿರುವುದು ವಿಕ್ರಮಾರ್ಜುನ ವಿಜಯ ಕಾವ್ಯದಿಂದಲೇ. ವಿಮರ್ಶಕರು ಹೊಸ ದೃಷ್ಟಿಯಿಂದ ಹೊರಗಣ್ಣಿಗೆ ಹಚ್ಚಿದರೂ ಸಹ ವಿಕ್ರಮಾರ್ಜುನ ವಿಜಯದ ಸ್ಥಾನ ಹೆಚ್ಚಾಗುತ್ತಲೇ ಇದೆ.